ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ? ಇವತ್ತು ನಾವು 7ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪದ್ಯವನ್ನು ಮಾಡ್ತಿದ್ದೀವಿ. ವಿ ಆರ್ ಗೋಯಿಂಗ್ ಟು ಡೂ ಅ ಪೋಯಮ್ ಫ್ರಮ್ 7th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. ಸೊ ದ ಪೋಯಮ್ ಇಸ್ ಜಾಣ ಆಮೆ, ಪಾಠ 14 ಜಾಣ ಆಮೆ. Before starting with the poem, I request you all to take out your textbook, pencil, eraser, wear a phone and sit in a quiet place. We'll start with the poem Jaana Aame. Jaana andreno, it's a intelligent, brilliant. Aame andre, it's a tortoise or turtle, however you call it. So, ee padyavannu barediruvavaru Bhaskara Nallyadi. So, this poem is written by Bhaskara Nallyadi. So, we all are very fascinated about the stories, right? So this poem is a poetic story. So this is like a poetic story. So what is the moral of this story? The moral of this story is you should never mock someone. That is really a bad habit. So there is a poem about this. So we'll see the poem Jaana Aame. ಈ ಪದ್ಯವನ್ನು ಬರೆದವರು ಭಾಸ್ಕರ ನೆಲ್ಯಾಡಿ. ಕೊಳದಲ್ಲಿರುವ ಆಮೆಗೊಂದು ಆಸೆ ಮೂಡಿತು. ಕೊಳ ಅಂದರೆ ಲೇಕ್, ಪಾಂಡ್. ಸೊ ಇನ್ ದ ಕೊಳದಲ್ಲಿ ಇರುವ, ಸೊ ದೇರ್ ಈಸ್ ಅ ಆಮೆ, ಟಾರ್ಟಾಯ್ಸ್ ಇನ್ ಅ ಪಾಂಡ್. ಫಾರ್ ದಟ್ ಆಮೆ ಒಂದು ಆಸೆ, ವಿಶ್ ಮೂಡಿತು. ಇಟ್ ಗಾಟ್ ಅ ವಿಶ್. ಬಳಿಯಲಿರುವ ಹಂಸಗಳಲ್ಲಿ ಸಂಗ ಬೆಳೆಸಿತು. ಬಳಿಯಲಿ ಇರುವ, ಬಳಿಯಲಿ ಅಂದರೆ ನಿಯರ್ ಬೈ. ಸೊ ಬಳಿಯಲಿ ಇರುವ, ದ ಒನ್ ವಿಚ್ ಇಸ್ ದೇರ್. ಹಂಸ ಅಂದರೆ ಸ್ವ್ಯಾನ್ ಜೊತೆಗೆ ಸಂಘ, ಫ್ರೆಂಡ್ಶಿಪ್ ಬೆಳೆಸಿತು. ಇಟ್ ಮೇಡ್ ಅ ಫ್ರೆಂಡ್ಶಿಪ್ ವಿತ್ ದ ಹಂಸ. ಮನದಲ್ಲಿರುವ ಬಯಕೆಯನ್ನು, ಮನದಲ್ಲಿರುವ ಬಯಕೆ, ಬಯಕೆ ಅಂದರೆ ವಿಶ್, ಆಸೆಯನ್ನು. ಸೊ ದ ಒನ್ ವಿಚ್ ಹ್ಯಾಡ್ ಅ ವಿಶ್, ದ ವಿಶ್ ದಟ್ ಇಟ್ ಹ್ಯಾಡ್, ಹೇಳತೊಡಗಿತು. ಇಟ್ ಸ್ಟಾರ್ಟೆಡ್ ಟೆಲ್ಲಿಂಗ್ ಇಟ್. ಹಕ್ಕಿಯಂತೆ ಬಾನಲೊಮ್ಮೆ ಹಾರಲೆಂದಿತು. ಸೊ ವಾಟ್ ವಾಸ್ ದ ವಿಶ್? ದ ವಿಶ್ ವಾಸ್ ಹಕ್ಕಿಯಂತೆ, ಲೈಕ್ ಅ ಬರ್ಡ್. ಬಾನಲೊಮ್ಮೆ, ಬಾನು ಅಂದರೆ ಸ್ಕೈ, ಒಮ್ಮೆ ಇಸ್ ಅ ಒನ್ಸ್, ಬಾನಲೊಮ್ಮೆ, ಒನ್ಸ್ ಇನ್ ಅ ಸ್ಕೈ. ಹಾರಲೆನ್ನಿತು, ಐ ವಾಂಟ್ ಟು ಫ್ಲೈ, ಹಾರಲು. ಐ ವಾಂಟ್ ಟು ಫ್ಲೈ ಇನ್ ದ ಸ್ಕೈ ಲೈಕ್ ಅ ಬರ್ಡ್ ಒನ್ಸ್ ಅಂತ ದ ಆಮೆ ವಿಲ್ ಟೆಲ್ ಟು ಹಂಸ. ಸೊ ದಟ್ ವಾಸ್ ದ ವಿಶ್ ಆಫ್ ಅ ಆಮೆ. ಓಕೆ. ಕೊಳದಲ್ಲಿರುವ ಆಮೆಗೊಂದು ಆಸೆ ಮೂಡಿತು, ಬಳಿಯಲಿರುವ ಹಂಸಗಳಲ್ಲಿ ಸಂಗ ಬೆಳೆಸಿತು. ಮನದಲ್ಲಿರುವ ಬಯಕೆಯನ್ನು ಹೇಳತೊಡಗಿತು, ಹಕ್ಕಿಯಂತೆ ಬಾನಲೊಮ್ಮೆ ಹಾರಲೆಂದಿತು. ಸೊ ನೆಕ್ಸ್ಟ್ ಸ್ಟ್ಯಾನ್ಸ. ಹಂಸವೆರಡು, ಹಂಸ ಪ್ಲಸ್ ಎರಡು, ಎರಡು ಹಂಸ, ಹಂಸವೆರಡು ಟು ಸ್ವ್ಯಾನ್, ಆಮೆಯೊಡನೆ ವಿತ್ ಆಮೆ, ದಡಕ್ಕೆ ಬಂದವು, ಗೇಮ್ ಟು ದ ಬ್ಯಾಂಕ್ ಆಫ್ ದ ರಿವರ್. ಓಕೆ. ಉದ್ದವಾದ ಕೋಲನೊಂದ, ಉದ್ದ ಅಂದರೆ ಲೆಂತಿ, ಕೋಲು ಅಂದರೆ ದ ಸ್ಟಿಕ್, ಕೋಲನೊಂದ, ಒಂದು ಅಂದರೆ ಒನ್ ಸ್ಟಿಕ್. ಹೆಕ್ಕಿ ತಂದವು, ಇಟ್ ಫೌಂಡ್ ಆ್ಯಂಡ್ ಇಟ್ ಬಾಟ್ ದ ಒನ್ ಸ್ಟಿಕ್. ಆಮೆಯನ್ನು ಕೋಲ ಮಧ್ಯೆ ಕಚ್ಚು ಎಂದವು. ಸೊ ಇಟ್ ಟೋಲ್ಡ್ ಆಮೆ ಬೈಟ್, ಕಚ್ಚು ಅಂದರೆ ಬೈಟ್, ಇನ್ ಬಿಟ್ವೀನ್ ದ ಸ್ಟಿಕ್, ಮಧ್ಯ ಅಂದರೆ ಬಿಟ್ವೀನ್. ಅತ್ತ ಇತ್ತ ಕೊಕ್ಕಿನಲ್ಲಿ ಎತ್ತುಕೊಂಡವು. ಸೊ ದರ್ ಇಸ್ ಅ ಸ್ಟಿಕ್. ಸೊ ಹಂಸ ಇಟ್ ಕೊಕ್ಕಿನಲ್ಲಿ, ಕೊಕ್ಕು ಅಂದರೆ ಬೀಕಲ್ಲಿ ಎತ್ತಿಕೊಂಡವು, ಇಟ್ ಹೋಲ್ಡ್ ದ ಸ್ಟಿಕ್. ಆಮೆ ಇಟ್ಸ್ ಕಚಿಂಗ್, ಸಾರಿ ಇಟ್ ಈಸ್ ಬೈಟಿಂಗ್, ಕಚ್ತಾ ಇದೆ, ಏನ ಕೋಲನ ಮಧ್ಯದಲ್ಲಿ ಕಚ್ತಾ ಇದೆ. ಇಟ್ಸ್ ಅ ಬೈಟಿಂಗ್ ದ ಸ್ಟಿಕ್. ಹಂಸವೆರಡು ಆಮೆಯೊಡನೆ ದಡಕ್ಕೆ ಬಂದವು, ಉದ್ದವಾದ ಕೋಲನೊಂದ ಹೆಕ್ಕಿ ತಂದವು. ಆಮೆಯನ್ನು ಕೋಲ ಮಧ್ಯೆ ಕಚ್ಚು ಎಂದವು, ಅತ್ತ ಇತ್ತ ಕೊಕ್ಕಿನಲ್ಲಿ ಎತ್ತುಕೊಂಡವು. ಕಾಲು ಕೊಟ್ಟು ರೆಕ್ಕೆ ಬಡಿದು ಹಾರತೊಡಗಿತು. ಸೊ ಇಟ್ ಗೇವ್ ದ ಲೆಗ್, ಕಾಲು ಕೊಟ್ಟು ರೆಕ್ಕೆ ಬಡಿದು, ಇಟ್ ಹ್ಯಾಡ್ ಅ ವಿಂಗ್, ಅ ಸ್ಮಾಲ್ ವಿಂಗ್ಸ್. ಓಕೆ. ಹಾರತೊಡಗಿತು. ಸೊ ಯಾವುದು? ರೆಕ್ಕೆ ಬಡಿದು ದ ಹಂಸ ಎರಡು ಹಾರ್ತಾ ಇದೆ. ಬಾನಿನಲ್ಲಿ, ಇನ್ ದ ಸ್ಕೈ, ಆಮೆಯಣ್ಣ ಸಾಗತೊಡಗಿತು, ಇಟ್ ಗೋಯಿಂಗ್ ಇನ್ ದ ಸ್ಕೈ. ತಂಪಗಾಳಿ, ದ ಕೂಲ್ ಬ್ರೀಸ್. ಮೋಡ ಕಂಡು, ಇಟ್ ಸಾ ದ ಕ್ಲೌಡ್, ಹರುಷಗೊಂಡಿತು, ಇಟ್ ಬಿಕೇಮ್ ವೆರಿ ಹ್ಯಾಪಿ. ಸನಿಹದಿಂದ, ವೆರಿ ಕ್ಲೋಸ್ ಬೈ, ಸೂರ್ಯನನ್ನು ಕಂಡನೆಂದಿತು, ಇಟ್ ಟೋಲ್ಡ್ ದಟ್ ಐ ಸಾ ದ ಸನ್ ಫ್ರಮ್ ವೆರಿ ಕ್ಲೋಸ್ ಅಂತ ಆಮೆ ಟೋಲ್ಡ್. ಕಾಲು ಕೊಟ್ಟು ರೆಕ್ಕೆ ಬಡಿದು ಹಾರತೊಡಗಿತು, ಬಾನಿನಲ್ಲಿ ಆಮೆಯನ್ನ ಸಾಗತೊಡಗಿತು.
ತಂಪಗಾಳಿ ಮೋಡ ಕಂಡು ಹರ್ಷಗೊಂಡಿತು, ಸನಿಹದಿಂದ ಸೂರ್ಯನನ್ನು ಕಂಡೆನೆಂದಿತು. ಇತ್ತ ಬಯಲಿನಲ್ಲಿ, ಹಿಯರ್ ಇನ್ ದ ಗ್ರೌಂಡ್, ಬಯಲು ಅಂದರೆ ಗ್ರೌಂಡ್, ಇತ್ತ ಅಂದರೆ ಹಿಯರ್, ಪಡ್ಡೆ ಹುಡುಗರಿದ್ದರು. ಪಡ್ಡೆ ಹುಡುಗರು ದ ನಾಟಿ ಬಾಯ್ಸ್ ವರ್, ಓಕೆ, ನಾಟಿ ಬಾಯ್ಸ್ ವರ್ ದರ್. ಹಾರುತ್ತಿರುವ ಆಮೆಯನ್ನು ಅವರು ಕಂಡರು. ದೇ ಸಾ ದ, ಕಂಡರು ಅಂದರೆ ದೇ ಸಾ, ಅವರು ಕಂಡರು, ದೇ ಸಾ. ವಾಟ್ ಡಿಡ್ ದೇ ಸಾ? ದೇ ಸಿ ದ ಆಮೆ. ಸೊ ವಾಟ್ ಇಸ್ ದ ಆಮೆ ಡೂಯಿಂಗ್? ಹಾರುತ್ತಿರುವ ಆಮೆ, ದ ಫ್ಲೈಯಿಂಗ್ ಟಾರ್ಟಾಯ್ಸ್. ದೇ ಸಾ ದ ಫ್ಲೈಯಿಂಗ್ ಟಾರ್ಟಾಯ್ಸ್. ಬೀಳಬೇಕು ಆಮೆಯನ್ನ ಎಂದುಕೊಂಡರು. ದೇ ಫೆಲ್ಟ್ ಆ್ಯಂಡ್ ದೇ ಫೀಲ್ ದಟ್ ಆಮೆಯನ್ನ ಶುಡ್ ಫಾಲ್ ಡೌನ್ ಅಂತ ದೇ ವಿಶ್ ಫಾರ್ ಇಟ್. ಕಲ್ಲು ಹಾರುತ್ತಿದೆ ಎಂದು ಕಿರುಚಿಕೊಂಡರು. ಸೊ ದೇ ಶೌಟೆಡ್. ಕಿರುಚು ಅಂದರೆ ಶೌಟ್. ದೇ ಶೌಟೆಡ್, ದೇ ಟೋಲ್ಡ್ ಆ್ಯಂಡ್ ದೇ ಶೌಟ್. ವಾಟ್ ಡಿಡ್ ದೇ ಟೆಲ್? ಕಲ್ಲು ಹಾರುತ್ತಿದೆ, ದ ಸ್ಟೋನ್ ಇಸ್ ಫ್ಲೈಯಿಂಗ್. ಸೊ ದೇ ಟೋಲ್ಡ್ ಆಮೆ ದಟ್ ಈಸ್ ಅ ಸ್ಟೋನ್, ಸ್ಟೋನ್ ಇಸ್ ಫ್ಲೈಯಿಂಗ್ ಅಂತ ದೇ ವಿಲ್ ಶೌಟ್. ಮೇಲೆ ಬಾನಿನಲ್ಲಿ, ಇನ್ ದ ಸ್ಕೈ, ಆಮೆ ಸಿಟ್ಟುಗೊಂಡಿತು. ಆಮೆ ಗಾಟ್ ಆಂಗ್ರಿ. ಸಿಟ್ಟು ಅಂದರೆ ಆಂಗ್ರಿ. ಕೋಲು ಕೈಯಲ್ಲಿಡಿದುಕೊಂಡು, ಇಟ್ ಹೆಲ್ಡ್ ದ ಕೋಲು ಇನ್ ದ ಹ್ಯಾಂಡ್. ಆಮೆ ಇಸ್ ವೆರಿ ಬ್ರಿಲಿಯಂಟ್. ಸಿ, ಇಟ್ ಡಿಂಟ್ ಲೀವ್ ದ ಮೌತ್ ಇಮಿಡಿಯೇಟ್ಲಿ. ಇಟ್ ಫಸ್ಟ್ ಹೋಲ್ಡ್ ದ ಸ್ಟಿಕ್ ವಿತ್ ದ ಹ್ಯಾಂಡ್ಸ್. ಬೈಯತೊಡಗಿತು. ಇಟ್ ಸ್ಟಾರ್ಟೆಡ್ ಸ್ಕೋಲ್ಡಿಂಗ್. ಹೊಟ್ಟೆ ಕಿಚ್ಚನೆಂದು ನೀವು ಬಿಟ್ಟಿರೆಂದರು. ಹೊಟ್ಟೆ ಕಿಚ್ಚು, ಜೆಲಸಿ. ವೆನ್ ವಿಲ್ ಯು ಲೀವ್ ದಿಸ್ ಜೆಲಸಿ ಅಂತ ಆಮೆ ವಿಲ್ ಆಸ್ಕ್ ದೀಸ್ ಬಾಯ್ಸ್. ಮತ್ತೆ ಕೋಲು ಬಾಯಲ್ಲಿಡಿದು ಟಾಟ ಎಂದಿತು. ಅಗೇನ್ ಇಟ್ ಹೆಲ್ಡ್ ಸ್ಟಿಕ್ ವಿತ್ ದ ಮೌತ್ ಆ್ಯಂಡ್ ಇಟ್ ಟೋಲ್ಡ್ ಟಾಟಾ, ಬಾಯ್ ಬಾಯ್ ಅಂತ. ಪಡ್ಡೆ ಹುಡುಗರೆಲ್ಲ ಎಲ್ಲಿ ಬೆಪ್ಪರಾದರು. ದ ನಾಟಿ ಬಾಯ್ಸ್ ಬಿಕೇಮ್ ವೆರಿ ಸೈಲೆಂಟ್. ದೇ how brilliant is this Aame? We thought that Aame will leave the stick and it will fall down, but it didn't fall down. It became very brilliant. Instead it hold the hands with the stick with the hand and it started scolding us anta. ತಪ್ಪನರಿತುಕೊಂಡು ಎಲ್ಲ ತೆಪ್ಪಗಾದರು. So they realized their mistake. ತಪ್ಪು is a mistake. ತಪ್ಪನರಿತುಕೊಂಡು, they realized this mistake and ತೆಪ್ಪಗಾದರು. They become silent after that. So ಅದು ಪದ್ಯ. So we'll just read the poem once. ಕೊಳದಲ್ಲಿರುವ ಆಮೆಗೊಂದು ಆಸೆ ಮೂಡಿತು, ಬಳಿಯಲ್ಲಿರುವ. Can we put some tune? Right? ಕೊಳದಲ್ಲಿರುವ ಆಮೆಗೊಂದು ಆಸೆ ಮೂಡಿತು, ಬಳಿಯಲ್ಲಿರುವ ಹಂಸಗಳಲ್ಲಿ ಸಂಗ ಬೆಳೆಸಿತು, ಮನದಲ್ಲಿರುವ ಬಯಕೆಯನ್ನು ಹೇಳತೊಡಗಿತು, ಹಕ್ಕಿಯಂತೆ ಬಾನಲೊಮ್ಮೆ ಹಾರಲೆಂದಿತು. We can put many tunes. If you can put many other tunes, you can even try it. ಹಂಸವೆರಡು ಆಮೆಯೊಡನೆ ದಡಕ್ಕೆ ಬಂದವು, ಉದ್ದವಾದ ಕೋಲನೊಂದ ಹೆಕ್ಕಿ ತಂದವು, ಆಮೆಯನ್ನು ಕೋಲ ಮಧ್ಯೆ ಕಚ್ಚು ಎಂದವು, ಅತ್ತ ಇತ್ತ ಕೊಕ್ಕಿನಲ್ಲಿ ಎತ್ತುಕೊಂಡವು, ಕಾಲು ಕೊಟ್ಟು ರೆಕ್ಕೆ ಬಡಿದು ಹಾರತೊಡಗಿತು, ಬಾನಿನಲ್ಲಿ ಆಮೆಯನ್ನ ಸಾಗತೊಡಗಿತು, ತಂಪಗಾಳಿ ಮೋಡಕೊಂಡು ಹರುಷಗೊಂಡಿತು, ಸನಿಹದಿಂದ ಸೂರ್ಯನನ್ನು ಕಂಡೆನೆಂದಿತು. ಇತ್ತ ಬಯಲಿನಲ್ಲಿ ಪಡ್ಡೆ ಹುಡುಗರಿದ್ದರು, ಹಾರುತ್ತಿರುವ ಆಮೆಯನ್ನು ಅವರು ಕಂಡರು, ಬೀಳಬೇಕು ಆಮೆಯನ್ನ ಎಂದುಕೊಂಡರು, ಕಲ್ಲು ಹಾರುತ್ತಿದೆ ಎಂದು ಕಿರುಚಿಕೊಂಡರು. ಮೇಲೆ ಬಾನಿನಲ್ಲಿ ಆಮೆ ಸಿಟ್ಟುಗೊಂಡಿತು, ಕೋಲು ಕೈಯಲ್ಲಿಡಿದುಕೊಂಡು ಬೈಯತೊಡಗಿತು, ಹೊಟ್ಟೆ ಕಿಚ್ಚನೆಂದು ನೀವು ಬಿಟ್ಟಿರೆಂದಿತು, ಮತ್ತೆ ಕೋಲು ಬಾಯಲ್ಲಿಡಿದು ಟಾಟ ಎಂದಿತು. ಪಡ್ಡೆ ಹುಡುಗರೆಲ್ಲ ಇಲ್ಲಿ ಬೆಪ್ಪಗಾದರು, ತಪ್ಪನರಿತುಕೊಂಡು ಈಗ ಎಲ್ಲ ತೆಪ್ಪಗಾದರು. ಈ ಪದ್ಯವನ್ನು ಬರೆದಿರುವವರು ಭಾಸ್ಕರ ನಲ್ಯಾಡಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಡೌಟ್ ಇದ್ದರೆ, ಕ್ವೆಶನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, or write a mail to yashaswikannadavaani@gmail.com. And children, you all know that I won't be doing the question answers and exercise part, so I request you all to do it on your own ಅಂತ ಹೇಳ್ತಾ, remaining lessons will be covered as soon as possible. Please check the playlist for all the lessons ಅಂತ ಹೇಳ್ತಾ, thank you so much. I'm really sorry. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಐ ವಿಲ್ ಮೀಟ್ ಯು ಆಲ್ ವೆರಿ ಸೂನ್. ಧನ್ಯವಾದಗಳು.
from Yashaswi Kannadavaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one specialty thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Vandamale, Kagunita, Vattakshura, Arkavali, and words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.